ಪಶ್ಚಿಮ ಬಂಗಾಳ ರಾಜಕೀಯ ರಂಗದಲ್ಲಿ ಅತ್ಯಂತ ಕಳವರಕಾರಿ ಘಟನೆಯೊಂದು ವರದಿಯಾಗಿದೆ. ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಹಾಗೂ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರ ಭದ್ರತಾ ಬೆಂಗಾವಲು ಪಡೆಯ ಮೇಲೆ ತೀವ್ರ ಸ್ವರೂಪದ ದಾಳಿ ನಡೆದಿದೆ. ಅವರು ಸಂಚರಿಸ್ತಾ ಇದ್ದ ವಾಹನಕ್ಕೆ ಕೆಸರು ಬಳಿಯಲಾಗಿದೆ. ಕಿಡಿಗೇಡಿಗಳ ಗುಂಪೊಂದು ಚಪ್ಪಲಿ, ಶೂ, ನೀರಿನ ಬಾಟಲ್ಗಳು ಮತ್ತು ಬೃಹತ್ ಗಾತ್ರದ ಕಲ್ಲುಗಳನ್ನ ಕಾರಿನತ್ತ ದೂರಿ ವಿಕೃತಿ ಮೆರೆದಿದೆ. ಅಷ್ಟೇ ಅಲ್ಲ, ನೂರಾರು ಸಂಖ್ಯೆಯಲ್ಲಿದ್ದ ಪ್ರತಿಭಟನಾಕಾರರು ವಾಹನವನ್ನ ಸುತ್ತುವರೆದು ಚೋರ್ ಭಗಾವೋ ಅಂತ ಬೊಬ್ಬೆ ಹೊಡೆಯುತ್ತಾ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಷ್ಟಕ್ಕೂ ಈ ಭೀಕರ ಹಲ್ಲೆಯ ಹಿಂದಿರೋ ಅಸಲಿ ಸತ್ಯ ಏನು? ಮಮತಾ ಬ್ಯಾನರ್ಜಿ ಆ ಪ್ರದೇಶಕ್ಕೆ ತೆರಳಿದ್ಯಾಕೆ? ಇದು ಸಾರ್ವಜನಿಕರ ದಿಢೀರ್ ಆಕ್ರೋಶವೋ ಅಥವಾ ಅದರ ಹಿಂದೆ ಬೃಹತ್ ಮಟ್ಟದ ರಾಜಕೀಯ ಸಂಚು ಇದೆಯಾ? ಟಿಎಂಸಿ ಮತ್ತು ಬಿಜೆಪಿಯ ನಡುವೆ ಮತ್ತೆ ಬಡಕಾಯಿಸಿರೋ ಈ ರಾಜಕೀಯ ಕಿಚ್ಚಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೂಲಂಕುಷವಾಗಿ ನೋಡೋಣ. ಮೊದಲಿಗೆ ಈ ಘಟನೆ ಎಲ್ಲಿ ಮತ್ತು ಯಾವ ರೀತಿ ಆಯಿತು ಅನ್ನೋದನ್ನ ವಿವರಿಸೋಣ. ಉತ್ತರ 24 ಪರಗಣ ಜಿಲ್ಲೆಯ ಹಲಿಸಹರ್ ಎಂಬ ಪ್ರದೇಶದಲ್ಲಿ ಭಾನುವಾರ ಈ ಹೈಡ್ರಾಮಾ ನಡೆದಿದೆ. ಮಮತಾ ಬ್ಯಾನರ್ಜಿ ಅವರು ತಮ್ಮ ಪೂರ್ಣ ಪ್ರಮಾಣದ ಸೆಕ್ಯೂರಿಟಿ ಕಾನ್ವಾಯ್ ಜೊತೆ ಹಲಿಸಹರ್ ಮಾರ್ಗವಾಗಿ ಸಾಗ್ತಿರ್ತಾರೆ. ಆದರೆ ಕಾರು ಒಂದು ಜಾಗಕ್ಕೆ ತಲುಪ್ತಾ ಇದ್ದಂತೆ ರೊಚ್ಚಿಗೆದ್ದ ನೂರಾರು ಪ್ರೊಟೆಸ್ಟರ್ಸ್ ರಸ್ತೆಗೆ ಧಾವಿಸಿ ಬಂದು ವಾಹನವನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ತಾರೆ. ಬರೀ ರಸ್ತೆ ಬಂದ್ ಮಾಡಿದ್ದು ಮಾತ್ರವಲ್ಲ, ಕಂಟ್ರೋಲ್ ತಪ್ಪಿದ ಗುಂಪು ಮಮತಾ ಬ್ಯಾನರ್ಜಿ ಅವರ ಕಾರಿನ ಮೇಲೆ ಮಣ್ಣು ಮತ್ತು ಕೆಸರನ್ನ ಬಳಿಯೋದಕ್ಕೆ ಆರಂಭಿಸುತ್ತಾರೆ. ಅಲ್ಲಿಗೆ ನಿಲ್ಲದ ಕಿಡಿಗೇಡಿಗಳು ವಾಟರ್ ಬಾಟಲ್ಗಳು, ಚಪ್ಪಲಿಗಳು ಮತ್ತು ದೊಡ್ಡ ಕಲ್ಲುಗಳನ್ನ ಕಾರಿನ ಗಾಜುಗಳತ್ತ ಬಲವಾಗಿ ಎಸೆಯುತ್ತಾರೆ. ಪ್ರತಿಭಟನಾಕಾರರು ಮಮತಾ ಬ್ಯಾನರ್ಜಿ ವಿರುದ್ಧ ಕೆಂಡಾಮಂಡಲವಾಗಿ ಅವರನ್ನ ಕಳ್ಳಿ ಮತ್ತು ಢಕಾಯಿತರ ರಾಣಿ ಅಂತ ಜೋರಾಗಿ ಕೂಗ್ತಾ ಕಾರಿಗೆ ಮುತ್ತಿಗೆ ಹಾಕ್ತಾರೆ. ಸ್ಪಾಟ್ನಲ್ಲಿ ಕ್ಷಣಕಾಲ ಪರಿಸ್ಥಿತಿ ಕೈಮೀರಿ ಹೋಗ್ತದೆ. ತಕ್ಷಣ ಅಲರ್ಟ್ ಆದ ಪೊಲೀಸ್ ಪಡೆ ರಂಗಕ್ಕಿಳಿದು ಪ್ರತಿಭಟನಾಕಾರರನ್ನ ಬಲವಂತವಾಗಿ ಹಿಂದಕ್ಕೆ ತಳ್ಳಿ ಕಾನ್ವಾಯ್ ಸುರಕ್ಷಿತವಾಗಿ ಮುಂದೆ ಸಾಗೋದಕ್ಕೆ ಹಾದಿ ಮಾಡಿಕೊಡುತ್ತೆ. ಪ್ರಸ್ತುತ ಆ ಪ್ರದೇಶದಲ್ಲಿ ವಾತಾವರಣ ಭಾರೀ ಬಿಗುವಿನಿಂದ ಕೂಡಿದ್ದು ಬೃಹತ್ ಪ್ರಮಾಣದ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಈಗ ನಿಮ್ಮಲ್ಲೊಂದು ಮುಖ್ಯ ಪ್ರಶ್ನೆ ಮೂಡಬಹುದು. ಮಮತಾ ಬ್ಯಾನರ್ಜಿ ಅವರು ಅಷ್ಟೊಂದು ಹೈ ಸೆಕ್ಯೂರಿಟಿಯಲ್ಲಿ ಆ ಜಾಗಕ್ಕೆ ತೆರಳಿದ್ಯಾಕೆ? ಅಲ್ಲಿನ ಜನ ಅಷ್ಟೊಂದು ಕೋಪ ಬರೋದಕ್ಕೆ ಕಾರಣವೇನು? ಇದರ ಹಿಂದೆ ಪ್ರಮುಖ ಬ್ಯಾಕ್ಗ್ರೌಂಡ್ ಮ್ಯಾಟರ್ ಇಲ್ಲಿದೆ. ಇತ್ತೀಚೆಗೆ ಕಾಂಚಪುರ ಮುನ್ಸಿಪಾಲಿಟಿಯ ಮಾಜಿ ಕೌನ್ಸಿಲರ್ ಜೆನ್ನಿ ಶರ್ಮಾ ಅವರ ಪತಿ ಹಾಗೂ ಟಿಎಂಸಿಯಲ್ಲಿದ್ದ ಬಿರ್ಜು ಕೆಓಟರ್ ಎಂಬವರನ್ನ ಪೊಲೀಸರು ಬಂಧಿಸಿದ್ರು. ಇವರ ಮೇಲೆ ಸುಲಿಗೆ ಮತ್ತು ಭ್ರಷ್ಟಾಚಾರದ ಗಂಭೀರ ಪ್ರಕರಣಗಳು ದಾಖಲಾಗಿದ್ವು. ಆದರೆ ಪೊಲೀಸ್ ವಶದಲ್ಲಿದ್ದಾಗಲೇ ಬಿರ್ಜು ಅವರ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂತೆ ಏರುಪೇರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಅವರು ಕೊನೆಯುಸಿರೆಳಿತಾರೆ. ಇಲ್ಲಿಂದಲೇ ನೋಡಿ ನಿಜವಾದ ವಿವಾದ ಶುರುವಾಗೋದು. ಬಿರ್ಜು ಅವರ ಕುಟುಂಬಸ್ಥರು ಮತ್ತು ಬೆಂಬಲಿಗರು ಮಾಡ್ತಿರೋ ಆರೋಪ ಏನಂದ್ರೆ ಪೊಲೀಸರೇ ಲಾಕಪ್ನಲ್ಲಿ ಅತಿಯಾಗಿ ಕಿರುಕುಳ ನೀಡಿ ಕೊಲೆ ಮಾಡಿದ್ದಾರೆ ಅಂತ. ಆದರೆ ಪೊಲೀಸರ ಕಡೆಯಿಂದ ಸಿಕ್ಕಿರುವ ಸ್ಪಷ್ಟನೆಯ ಪ್ರಕಾರ ಬಿರ್ಜು ಅವರಿಗೆ ತೀವ್ರ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಪೊಲೀಸ್ ಲಾಕಪ್ನಲ್ಲಿ ಮೃತಪಟ್ಟ ತಮ್ಮದೇ ಪಕ್ಷದ ಕಾರ್ಯಕರ್ತನ ಕುಟುಂಬಕ್ಕೆ ಸಾಂತ್ವನ ಹೇಳಲು ಅವರ ಮನೆಗೆ ಭೇಟಿ ನೀಡಲು ಮಮತಾ ಬ್ಯಾನರ್ಜಿ ಹೊರಟಿದ್ರು. ಆದರೆ ಈ ಕಸ್ಟಡಿ ಡೆತ್ನಿಂದ ತೀವ್ರ ಕೋಪಗೊಂಡಿದ್ದ ಸ್ಥಳೀಯರು ಮತ್ತು ಪ್ರೊಟೆಸ್ಟರ್ಸ್ ಆ ಆಕ್ರೋಶವನ್ನ ಮಮತಾ ಅವರ ಬೆಂಗಾವಲು ಪಡೆಯ ಮೇಲೆಯೇ ತೀರಿಸಿಕೊಂಡಿದ್ದಾರೆ. ಈ ಭೀಕರ ದಾಳಿಯ ನಂತರ ಮಮತಾ ಬ್ಯಾನರ್ಜಿ ತೀವ್ರ ಅಸಮಾಧಾನ ಮತ್ತು ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಮ್ಮ ಮೇಲಾದ ಈ ಹಲ್ಲೆಯ ಕುರಿತು ಮಾತನಾಡಿದ ಅವರು ಪೊಲೀಸರು ಮತ್ತು ವಿಪಕ್ಷಗಳ ವಿರುದ್ಧ ತೀವ್ರವಾಗಿ ದಾಳಿ ನಡೆಸಿದ್ದಾರೆ. ಮಮತಾ ಬ್ಯಾನರ್ಜಿ ಮಾತನಾಡಿ, ಸಮಾಜಘಾತುಕ ಶಕ್ತಿಗಳು ಪೊಲೀಸರ ಸಮ್ಮುಖದಲ್ಲೇ ನನ್ನ ಕಾರಿನ ಮೇಲೆ ಬೃಹತ್ ಕಲ್ಲುಗಳನ್ನ ತೂರಿದ್ದಾರೆ. ದೇವರಿಗೆ ಧನ್ಯವಾದ. ನನ್ನ ಕಾರಿನ ವಿಂಡೋ ಗ್ಲಾಸ್ಗಳು ಬಂದಾಗಿದ್ವು. ಒಂದು ವೇಳೆ ಕಿಟಕಿ ಗಾಜು ತೆರೆದಿದ್ರೆ ಆ ಕಲ್ಲು ತಲೆಗೆ ಬಿದ್ದು ನನ್ನ ಜೀವವೇ ಹೋಗ್ತಾ ಇತ್ತು. ಅಲ್ಲಿ ನಾವೆಲ್ಲರೂ ಪ್ರಾಣವನ್ನ ಕಳೆಕೊಳ್ಳುವಷ್ಟರ ಮಟ್ಟಿಗೆ ಭೀಕರ ಅಪಾಯವಿತ್ತು ಅಂತ ಹೇಳಿದ್ದಾರೆ. ಇಷ್ಟಕ್ಕೆ ನಿಲ್ಲಿಸದೆ ಪೊಲೀಸರ ಕರ್ತವ್ಯ ಲೋಪವನ್ನ ಪ್ರಶ್ನಿಸಿದ ಅವರು ಪೊಲೀಸರು ಕೇವಲ ಅಲ್ಲಿ ವೀಕ್ಷಕರಾಗಿ ನಿಂತು ಬಿಜೆಪಿಗೆ ರಕ್ಷಣೆ ನೀಡುತ್ತಿದ್ದಾರೆ. ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲೇ ಇಂತಹ ಭೀಕರ ದಾಳಿಯನ್ನ ನಾನು ಕಂಡಿರಲಿಲ್ಲ. ಇದು ನನ್ನನ್ನ ಮುಗಿಸೋದಕ್ಕೆ ನಡೆಸಿರುವ ಪಕ್ಕಾ ಸುಸಂಘಟಿತ ಸಂಚು ಅಂತ ನೇರ ಆರೋಪವನ್ನ ಮಾಡಿದ್ದಾರೆ. मेरे को गाड़ी में बड़ा बड़ा पत्थर मारा गया बाहर से एंटी सोशल पुलिस का सामने में आके हमको इतना गाड़ी को अटैक किया। अगर हम गाड़ी का कांच शीशा खुला रखता तो हमारा माथा फट जाता, हम लोग सब मर जाता। ऐसा पुलिस का सामने में हुआ। हम कभी ऐसा हमला नहीं देखा। क्या कर रहे हैं? इतना पुलिस बीजेपी को प्रोटेक्शन दे रहा है। ಮಮತಾ ಬ್ಯಾನರ್ಜಿ ಅವರ ಈ ಹೇಳಿಕೆ ಹೊರಬೀಳ್ತಾ ಇದ್ದಂತೆ ತೃಣಮೂಲ ಕಾಂಗ್ರೆಸ್ ನಾಯಕರು ಕಂಪ್ಲೀಟ್ ರೊಚ್ಚಿಗೆದ್ದಿದ್ದಾರೆ. ಟಿಎಂಸಿ ಸಂಸದ ಕಲ್ಯಾಣ
ಕಲ್ಯಾಣ್ ಬ್ಯಾನರ್ಜಿ ಈ ಘಟನೆಯನ್ನ ಪೂರ್ವಯೋಜಿತ ಕೊಲೆ ಯತ್ನ ಅಂತ ಬಣ್ಣಿಸಿದ್ದಾರೆ. ಕಲ್ಯಾಣ್ ಬ್ಯಾನರ್ಜಿ ನೇರವಾಗಿ ಬಿಜೆಪಿ ವಿರುದ್ಧ ಬೆರಳು ಮಾಡಿ ಮಮತಾ ಬ್ಯಾನರ್ಜಿ ಅವರ ಪ್ರಾಣ ತೆಗೆಯುವ ಸ್ಪಷ್ಟ ಉದ್ದೇಶದಿಂದಲೇ ಬಿಜೆಪಿಯ ಕಾರ್ಯಕರ್ತರು ಪ್ಲಾನ್ ಮಾಡಿ ದೊಡ್ಡ ಕಲ್ಲುಗಳನ್ನ ತೂರಿದ್ದಾರೆ. ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಅವರ ನೇರ ಸೂಚನೆಯಂತೆ ಈ ಅಟ್ಯಾಕ್ ನಡೆದಿದೆ. ಅಲ್ಲಿ ಪೊಲೀಸರು ಕೇವಲ ಮೂಕ ಪ್ರೇಕ್ಷಕರಾಗಿದ್ರು ಅಂತ ಗಂಭೀರ ಆಪಾದನೆ ಮಾಡಿದ್ದಾರೆ. ಟಿಎಂಸಿ ಪ್ರಕಾರ ಇದು ಸಾರ್ವಜನಿಕರ ಪ್ರತಿಭಟನೆಯಲ್ಲ, ಬದಲಾಗಿ ಬಿಜೆಪಿಯ ಪ್ಲಾನ್ಡ್ ಪೊಲಿಟಿಕಲ್ ಅಟ್ಯಾಕ್. ಮತ್ತೊಂದೆಡೆ ಬಿಜೆಪಿ ನಾಯಕರು ಈ ಆರೋಪಗಳನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದು ದಾಳಿಯನ್ನ ಖಂಡಿಸಿದ್ದಾರೆ. ಪಶ್ಚಿಮ ಬಂಗಾಳ ರಾಜ್ಯ ಬಿಜೆಪಿ ಅಧ್ಯಕ್ಷ ಶಮೀಕ್ ಭಟ್ಟಾಚಾರ್ಯ ಮತ್ತು ಬಿಜೆಪಿಯ ನಾಯಕಿ ಅಗ್ನಿಮಿತ್ರ ಪೌಲ್ ಸ್ಪಷ್ಟನೆ ನೀಡಿ ರಾಜಕೀಯ ವೈಷಮ್ಯಕ್ಕಾಗಿ ಕಲ್ಲು ತೂರೋದು, ಕೆಸರು ಬಳಿಯೋದು ಅಥವಾ ಚಪ್ಪಲಿ ತೂರೋದು ಬಿಜೆಪಿ ಎಂದಿಗೂ ಬೆಂಬಲಿಸೋದಿಲ್ಲ. ಇಂತಹ ಘಟನೆಗಳು ರಾಜ್ಯದ ಗೌರವಕ್ಕೆ ಧಕ್ಕೆ ತರ್ತದೆ ಅಂತ ಹೇಳಿದ್ದಾರೆ. ಜೊತೆಗೆ ಇದಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ. ಇದು ಸಾರ್ವಜನಿಕರ ಮತ್ತು ಟಿಎಂಸಿ ನಡುವಿನ ಆಕ್ರೋಶ. ಪೊಲೀಸ್ ಕಸ್ಟಡಿಯಲ್ಲಿ ಟಿಎಂಸಿ ಕಾರ್ಯಕರ್ತ ತೀರಿ ಹೋದಾಗ ಜನರ ಆಕ್ರೋಶ ಹೊರಬಂದಿದೆ. ಪೊಲೀಸರು ಈ ಘಟನೆಯ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಈಗ ರಾಜಕೀಯ ವಾತಾವರಣ ತೀವ್ರ ಕಾವು ಪಡ್ಕೊಂಡಿದೆ. ಒಂದೆಡೆ ಪೊಲೀಸ್ ಕಸ್ಟಡಿ ಡೆತ್ನಿಂದ ಸಾರ್ವಜನಿಕರು ಆಕ್ರೋಶಗೊಂಡಿದ್ರೆ, ಮತ್ತೊಂದೆಡೆ ಮಾಜಿ ಸಿಎಂ ಕಾರಿನ ಮೇಲೆ ದಾಳಿ ನಡೆದಿರುವುದು ಇಡೀ ದೇಶದಲ್ಲೇ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಟಿಎಂಸಿ ಇದನ್ನ ಬಿಜೆಪಿಯ ಕೊಲೆ ಯತ್ನ ಅಂತ ಕರೀತಾ ಇದ್ರೆ, ಬಿಜೆಪಿ ಇದನ್ನ ಸಾರ್ವಜನಿಕರ ಆಕ್ರೋಶ ಅಂತ ಸಮರ್ಥಿಸಿಕೊಳ್ತಾ ಇದೆ. ಈ ಘಟನೆಯ ಕುರಿತು ನಿಮ್ಮ ಅಭಿಪ್ರಾಯ ಏನು? ಕಸ್ಟಡಿ ಡೆತ್ಗೆ ಯಾರು ಹೊಣೆ? ಮಮತಾ ಬ್ಯಾನರ್ಜಿ ಅವರ ಕಾರಿನ ಮೇಲಾದ ಈ ದಾಳಿಯ ಹಿಂದೆ ಯಾರಿದ್ದಾರೆ ಅಂತ ನಿಮಗನ್ಸುತ್ತೆ? ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.